ನಮಸ್ಕಾರ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನ ಮೊದಲನೇ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅನ್ನು ಪ್ರಾರಂಭ ಮಾಡ್ತಾ ವಿ ಟ್ರೈ ಟು ನೋ ಅಬೌಟ್ ಸಮ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಅಬೌಟ್ ದ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಹೌ ಎನ್ ಆಬ್ಜೆಕ್ಟ್ ಕ್ಯಾನ್ ಬಿ ಚಾರ್ಜ್ಡ್. ಎಲೆಕ್ಟ್ರಿಫಿಕೇಶನ್ ಅಂದರೆ ಏನು? Then we try to learn about the types of electrification. We can charge by friction, by conduction and by induction method. Today let's continue with the chapter electric charges and field. Today we will study some of the important points. Among them, the very important, the basic properties of electric charge. Now in last session allu odidvi, there are only two types of charges. One is positive charge and negative charge. Unlike charges attract each other and like charges repel each other. Avu eradu fundamental laws of electrostatics. That also be the properties of electric charge, but we termed as fundamental laws. Hagaga adana separate agi ittiddivi. Here we are discussing with the three basic properties of electric charge. One is called additivity of charges. Second one is conservation of charge. Third is ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಹಾಗೆ ಇವುಗಳು ಏನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಡಿಟಿವಿಟಿ ಆಫ್ ಚಾರ್ಜಸ್. ಅಡಿಟಿವಿಟಿ ಆಫ್ ಚಾರ್ಜಸ್ ಅಂದರೆ ಏನು? ಒಂದು ವ್ಯವಸ್ಥೆ ಇದೆ. ಈ ಒಂದು ವ್ಯವಸ್ಥೆಯ ಮೇಲೆ ನಾನು ಒಂದಷ್ಟು ಚಾರ್ಜನ್ನು ತಂದು ಹಾಕ್ತೀನಿ. ಇಮ್ಯಾಜಿನ್ ಐ ಹ್ಯಾವ್ ಪುಟ್ +2 ಕೂಲಮ್ ಆಫ್ ಚಾರ್ಜ್. ನೌ ವಾಟ್ ಈಸ್ ದ ಟೋಟಲ್ ಚಾರ್ಜ್ ಆನ್ ದಿಸ್ ಸಿಸ್ಟಮ್? ಈ ಸಿಸ್ಟಮಿನ ಮೇಲೆ ಆಗ್ತಾ ಬೀಳ್ತಾ ಇರುವಂಥ ಒಟ್ಟು ಚಾರ್ಜ್ ಎಷ್ಟಿದೆ? ದ ಟೋಟಲ್ ಚಾರ್ಜ್ ಈಸ್ +2 ಕೂಲಮ್. +2 ಕೂಲಮ್ ಆಗುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಚಾರ್ಜನ್ನು ತಂದಿದ್ರ ಮೇಲೆ ನಾನು ಸೇರಿಸ್ತೀನಿ. ಇಫ್ ಐ ಆ್ಯಡ್ ಅದರ್ ಚಾರ್ಜ್ ಆಫ್ +5 ಕೂಲಮ್, +5 ಕೂಲಮ್ ಚಾರ್ಜನ್ನು ಹಾಕಿದಾಗ ಇವಾಗ ಈ ವ್ಯವಸ್ಥೆಯ ಮೇಲೆ ಆಗುವಂತಹ ಒಟ್ಟು ಚಾರ್ಜ್ ಎಷ್ಟು? ನೌ ವಾಟ್ ಈಸ್ ದ ಟೋಟಲ್ ಚಾರ್ಜ್ ಆನ್ ದಿಸ್ ಸಿಸ್ಟಮ್? As we have studied, charge is a scalar quantity. Charge scalar quantity ಆಗಿರೋದ್ರಿಂದ now the total charge is +7 ಕೂಲಮ್. ಇಲ್ಲಿ ನಾವು ಯಾವ ರೀತಿ ಅಡಿಷನ್ ಮಾಡ್ತಾ ಇದ್ದೀವಿ? ನಮ್ಮ ನಾರ್ಮಲ್ ಅಡಿಷನ್. ದಿಸ್ ಅಡಿಷನ್ ವಿ ಟರ್ಮ್ಡ್ ಆಸ್ ಆಲ್ಜಿಬ್ರಾಯಿಕ್ ಅಡಿಷನ್. ಸಾಮಾನ್ಯ ಅಡಿಷನ್ ಅನ್ನು ಮಾಡ್ತಾ ಇದ್ದೀವಿ ಸ್ಕೇಲಾರ್ ಕ್ವಾಂಟಿಟಿಗಳ ನಡುವೆ. therefore now the total charge is +7 ಕೂಲಮ್. now if I add some more charge on this system, ಈ ಸಿಸ್ಟಮ್ ಅಲ್ಲಿ ಇನ್ನೊಂದು ಸ್ವಲ್ಪ ಚಾರ್ಜ್ ಅನ್ನು ಸೇರಿಸ್ತೀನಿ. ಇಫ್ ಐ ಆ್ಯಡ್ -4 ಕೂಲಮ್, -4 ಕೂಲಮ್ ನೆಗೆಟಿವ್ ಚಾರ್ಜ್ ಅನ್ನು ಇದ್ರ ಮೇಲೆ ನಾನು ಆ್ಯಡ್ ಮಾಡಿದಾಗ ನಾವು ವಾಟ್ ಈಸ್ ದ ಟೋಟಲ್ ಚಾರ್ಜ್ ಆನ್ ದಿಸ್ ಸಿಸ್ಟಮ್? ಈ ವ್ಯವಸ್ಥೆಯ ಮೇಲೆ ಇರುವಂಥ ಒಟ್ಟು ಚಾರ್ಜ್ ಎಷ್ಟು? ದ ಟೋಟಲ್ ಚಾರ್ಜ್ ಈಸ್ +2 +5 +7 ಆಯಿತು, -4 +7 -4 +3 ಕೂಲಮ್ ಆಗುತ್ತೆ. then this is the total charge. Therefore we can say that the charges on a system is the algebraic addition of individual charges. individual ಚಾರ್ಜ್ಗಳನ್ನು ನಾವು ಆಲ್ಜಿಬ್ರಾಯಿಕ್ ಅಡಿಷನ್ ಮಾಡಿದಾಗ ಆ ವ್ಯವಸ್ಥೆಯ ಮೇಲಿರುವಂಥ ಟೋಟಲ್ ಚಾರ್ಜ್ ನಮಗೆ ಸಿಗುತ್ತೆ. therefore this can be simply termed as, ಇದನ್ನು ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ, if I am having some charges Q1 Q2 Q3 and so on, ಇದೇ ರೀತಿ ಒಂದಷ್ಟು ಚಾರ್ಜ್ಗಳನ್ನು ನಾನು ಹಾಕಿದಾಗ then what is the total charge on this system? It is a simple algebraic addition of the all the individual charges Q1 plus Q2 plus Q3 plus so on plus Qn. This property we call it as additivity of charge. The total charge of a system is the algebraic sum of all the individual charges located at different point on a system. Next property, conservation of charge. ಸಂರಕ್ಷಣಾ ತತ್ವ. ಈಗಾಗ ನಾವು ಸಂರಕ್ಷಣಾ ತತ್ವಗಳನ್ನ ಬಹಳಷ್ಟು ತತ್ವಗಳನ್ನ ಪ್ರಥಮ PUC ಯಲ್ಲಿ ಓದಿದ್ದೀವಿ. ಅದೇ ರೀತಿಯ ತತ್ವ, ದ ಎಲೆಕ್ಟ್ರಿಕ್ ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಚಾರ್ಜ್ ಅನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅದರ್ ಬಾಡಿ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಬಹುದು. ದೆನ್ ಟೋಟಲ್ ಚಾರ್ಜ್ ಆಫ್ ಅನ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟಂಟ್. ಒಂದು ವ್ಯವಸ್ಥೆಯ ಟೋಟಲ್ ಚಾರ್ಜ್ ಕಾನ್ಸ್ಟೆಂಟ್ ಇರುತ್ತೆ. ಕೇವಲ ಚಾರ್ಜ್ಗಳು ಎಕ್ಸ್ಚೇಂಜ್ ಆಗಬಹುದು ಬಿಟ್ರೆ ಟೋಟಲ್ ಚಾರ್ಜ್ ರಿಮೈನ್ಸ್
constant. This is the law of conservation of charges, the conservativity of charge ಅಂತ ಕರಿತೀವಿ. Next one is quantization of charge. Quantization ಅಂದ್ರೆ ಏನು? The total charge of a body is always an integral multiple of basic quantum of charge E. ಒಂದು ಮಿನಿಮಮ್ ಚಾರ್ಜ್ ಅಂತ ಇದೆ. ಮಿನಿಮಮ್ ಚಾರ್ಜ್ ಎಷ್ಟಿದೆ? E ಅನ್ನೋದು ಮಿನಿಮಮ್ ಚಾರ್ಜ್ 1.6 into 10 power minus 19 coulomb, the charge of electron. 1.6 into 10 power minus 19 coulomb, this is the minimum charge. ಈ ಬೆಲೆಯ ಪೂರ್ಣಾಂಕಗಳ ಗುಣಕಗಳ ರೂಪದಲ್ಲಿ ನಾವು ಒಟ್ಟು ಚಾರ್ಜ್ ಅನ್ನ ಪಡಿಬಹುದು. ಉದಾಹರಣೆಗೆ ನಾವು ಒಂದು ಅಂಗಡಿಗೆ ಹೋದಾಗ ನಮಗೆ ಒಂದು ಬಾಳೆಹಣ್ಣು ಬೇಕಂದ್ರೆ ನಾವು ಮಿನಿಮಮ್ ಒಂದು ಬಾಳೆಹಣ್ಣು ತಗೋಬಹುದು. ಒಂದರ ಗುಣಕಗಳಲ್ಲಿ ಎಷ್ಟಾದ್ರೂ ಬಾಳೆಹಣ್ಣು ತಗೊಳ್ಳಿ, ಅದೇ ಅರ್ಧ ಬಾಳೆಹಣ್ಣು ಕಾಲ್ ಬಾಳೆಹಣ್ಣು ಸಿಗೋದಿಲ್ಲ. ಅದೇ ರೀತಿಯಲ್ಲಿ ಒಂದು ಮಿನಿಮಮ್ ಚಾರ್ಜ್ ಅಂದ್ರೆ 1.6 into 10 power minus 19 ಕೂಲಮ್. ಯಾವುದೇ ಕಾರಣಕ್ಕೂ 0.8 into 10 power minus 19 ಕೂಲಮ್ ಸಿಗತ್ತಾ? ಸಿಗೋದಿಲ್ಲ. ಕಡಿಮೆ ಅಂದ್ರೆ 1.6 into 10 power minus 19 ಕೂಲಮ್. ಇನ್ನು ನೆಕ್ಸ್ಟ್ ಚಾರ್ಜ್ ಈ ಬೆಲೆಯ ಪೂರ್ಣಾಂಕಗಳ ಗುಣಕಗಳ ರೂಪದಲ್ಲಿರುತ್ತೆ. ದಿಸ್ ಇಸ್ ದ ಮಿನಿಮಮ್ ಚಾರ್ಜ್ ವಾಟ್ ವಿ ಕ್ಯಾನ್ ಏಬಲ್ ಟು ಸಿ. ಇದನ್ನ ನಾವು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ. ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್. ಲೈಕ್ ಚಾರ್ಜ್ಗಳು ರಿಪಲ್ ಆಗ್ತವೆ. ಅಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಈ ರಿಪಲ್ ಮತ್ತೆ ಅಟ್ರಾಕ್ಟ್ ಇದರ ನಾವು ಅನುಭವವನ್ನ ಬಹುಶಃ ಮ್ಯಾಗ್ನೆಟ್ಗಳಲ್ಲಿ ಮಾಡಿದ್ದೀವಿ. ಎರಡು ನಾರ್ತ್ ಪೋಲ್ಗಳನ್ನ ಹತ್ರ ತಂದಾಗ ಅವು ಪರಸ್ಪರ ವಿಕರ್ಷಿಸ್ತವೆ, ಹತ್ರ ಬರೋದಿಲ್ಲ. ಅದೇ ರೀತಿ ಸೌತ್ ಪೋಲುಗಳು ಬರೋದಿಲ್ಲ. ಆ ವಿಕರ್ಷಣೆ ಆಕರ್ಷಣೆ ನಡುವೆ ನಾವು ಬಲವನ್ನ ಅನುಭವಿಸ್ತೀವಿ. ಅದೇ ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಅನ್ನ ಹತ್ರ ತಂದಾಗ ಪಟ್ಟ ಅವು ಸೇರ್ಕೊಳ್ತಾವೆ. ಅವುಗಳನ್ನ ದೂರಪಡಿಸ್ಬೇಕಾದ್ರೆ ನಾವು ಬಲ ಹಾಕಿ ದೂರಪಡಿಸ್ಬೇಕು. ಯಾಕೆ ನಾವು ಬಲ ಹಾಕ್ತೀವಿ ಅಂದ್ರೆ ಅವುಗಳ ನಡುವೆ ಬಲ ಇದೆ, ಅದು ಮ್ಯಾಗ್ನೆಟಿಕ್ ಫೋರ್ಸ್. ಆದರೆ ಇಲ್ಲಿ ನಾವು ಆವೇಶಗಳಲ್ಲಿ ನೋಡ್ತಾ ಇರುವಂಥದ್ದು ಎಲೆಕ್ಟ್ರಿಕ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತೀವಿ. ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎರಡು ಆವೇಶಗಳ ನಡುವೆ ಕೆಲಸ ಮಾಡ್ತಾ ಇದೆ. ಲೈಕ್ ಚಾರ್ಜಸ್ ಇದ್ರೆ ರಿಪಲ್ಸಿವ್ ಫೋರ್ಸ್ ಇದೆ, ಅನ್ಲೈಕ್ ಚಾರ್ಜಸ್ ಇದೆ ಅಟ್ರಾಕ್ಟಿವ್ ಫೋರ್ಸ್ ಇದೆ. ಈ ಫೋರ್ಸ್ ಎಷ್ಟಿದೆ, ಹೇಗಿದೆ, ಇದರ ಬೆಲೆ ಎಷ್ಟು, ಇದು ಯಾವ್ದ್ರ ಮೇಲೆ ಅವಲಂಬಿತವಾಗಿದೆ, ಇವುಗಳನ್ನ ಕೂಲಮ್ ಅವರು ಡಿಫೈನ್ ಮಾಡ್ತಾರೆ. ಇನ್ ಇಸ್ ಲಾ ಕಾಲ್ಡ್ ಆಸ್ ಕೂಲಮ್ಸ್ ಲಾ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅನ್ನ ಕೊಡ್ತಾರೆ. ಹಾಗಿದ್ರೆ ಈ ಕೂಲಮ್ಸ್ ಲಾ ಏನ್ ಹೇಳುತ್ತೆ ನೋಡೋಣ. ಇಫ್ ಐ ಆಮ್ ಹ್ಯಾವಿಂಗ್ ಟೂ ಚಾರ್ಜಸ್ Q1 and Q2, Q1 ಮತ್ತೆ Q2 ಎರಡು ಚಾರ್ಜ್ಗಳಿದಾವೆ. ಈ ಎರಡು ಚಾರ್ಜ್ಗಳನ್ನ ನಾವು R ಅಷ್ಟು ಅಂತರದಲ್ಲಿ ಇಟ್ಟಿದ್ದೀವಿ. Q1 ಮತ್ತು Q2 ಚಾರ್ಜ್ಗಳನ್ನ R ಅಷ್ಟು ಅಂತರದಲ್ಲಿದ್ರೆ ಇವೆರಡು ಧನ ಆವೇಶಗಳಾಗಿದ್ದಾಗ ಇವುಗಳ ನಡುವೆ ನಮಗೆ ವಿಕರ್ಷಣ ಬಲ ಏರ್ಪಡುತ್ತೆ, ರಿಪಲ್ಸಿವ್ ಫೋರ್ಸ್ ಏರ್ಪಡುತ್ತೆ. ದಿಸ್ ರಿಪಲ್ಸಿವ್ ಫೋರ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಅಕಾರ್ಡಿಂಗ್ ಟು ಕೂಲಮ್, ದ ರಿಪಲ್ಸಿವ್ ಫೋರ್ಸ್ or the even if it is like charges, the attractive force depends on the product of the two charges. The force is directly proportional to product of the two charges and inversely proportional to the square of the distance. Inversely proportional to 1 by r square anta ide, inversely proportional to square of the distance. This is the Coulomb's law of electrostatics. The force of attraction or repulsion between the two charges is directly proportional to product of their charges and inversely proportional to square of the distance between them. Then if we merge both of them, the electrostatic force is proportional to Q1 Q2 by R square. ಈ proportionality ಅನ್ನು ತೆಗೆದಾಗ there arises a constant F is equal to K into Q1 Q2 by R square, where K is called as proportionality constant and it is termed as the electrostatic force constant ಅಂತ ಕರಿತೀವಿ. ಬಹುಶಃ ಇದೇ ರೀತಿಯ ಹೋಲಿಕೆ ಆಗುವಂತ ಒಂದು ಲಾವನ್ನು ನೀವು ಈಗಾಗಲೇ ಓದಿದ್ದೀರಾ. ದಟ್ ಈಸ್ ಲಾ ಆಫ್ ಗ್ರಾವಿಟೇಷನ್. ಎರಡು ಕಾಯಗಳ ರಾಶಿಗಳಿಂದಾಗಿ, ಇಲ್ಲಿ ಆವೇಶಗಳಿಂದಾಗಿ ಇಲ್ಲಿ ಚರ್ಚೆ ಮಾಡ್ತಾ ಇದೀವಿ ಡ್ಯೂ ಟು ಚಾರ್ಜ್. ಅರೆ ನಾವು ಓದಿರೋದು ರಾಶಿಗಳಿಂದಾಗಿ, ಮಾಸ್ಗಳಿಂದಾಗಿ. ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m1 m2 by r ಸ್ಕ್ವೇರ್. ಆ ಪ್ರಪೋರ್ಷನಾಲಿಟಿ ತೆಗೆದಾಗ ಅಲ್ಲಿ ಜಿ, ಕ್ಯಾಪಿಟಲ್ ಜಿ, m1 m2 by r ಸ್ಕ್ವೇರ್ ಅಂತ ನಾವು ಲಾ ಆಫ್ ಗ್ರಾವಿಟೇಷನ್, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್
ನ್ಯೂಟನ್ ರವರ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಓದಿದೀವಿ. ಅದೇ ನಿಯಮವನ್ನು ಹೋಲುವಂತಹ ಮತ್ತೊಂದು ನಿಯಮ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು Q1 Q2 ಬೈ ಆರ್ ಸ್ಕ್ವೈರ್. ನೌ ಇಫ್ ಐ ಪ್ಲೇಸ್ ದ ಟೂ ಚಾರ್ಜಸ್, ಇದೇ ಎರಡು ಚಾರ್ಜ್ಗಳನ್ನು ನಾನು ಏರ್ ಅಥವಾ ವ್ಯಾಕ್ಯೂಮ್ ಅಲ್ಲಿ ಇಡ್ತೀನಿ. If I place the two charges Q1 and Q2 in air or vacuum ಅಲ್ಲಿ ಇಟ್ಟೀನಿ, then according to the SI convention, SI ಯೂನಿಟ್ಗಳ ಪ್ರಕಾರ the electrostatic force constant K is given by 1 by 4 pi epsilon naught. ಇದರ ಬೆಲೆ, ಇದೊಂದು ಸ್ಥಿರಾಂಕ 1 by 4 pi epsilon naught ನ ಬೆಲೆ 9 into 10 power 9 ನ್ಯೂಟನ್ ಮೀಟರ್ ಸ್ಕ್ವೇರ್ per ಕೂಲಂಬ್ ಸ್ಕ್ವೇರ್ ಆಗುತ್ತೆ. Where epsilon naught is the property of air or vacuum. ಇದರ ಪ್ರಾಪರ್ಟಿ ಇದನ್ನು ನಾವು ಮತ್ತೆ ಮುಂದೆ ಓದ್ತೀವಿ. This property is called as permittivity of free space. ತನ್ನ ಮೂಲಕ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಫೀಲ್ಡ್ ಅನ್ನ ಯಾವ ರೀತಿ ಇದು ಹರಿಯೋದಕ್ಕೆ ಬಿಡುತ್ತೆ ಅನ್ನೋ ತೋರಿಸುವಂತ ಒಂದು ಪ್ರಾಪರ್ಟಿ. The value of epsilon naught for air or vacuum is 8.854 into 10 power minus 12 ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇವು ಎರಡು ಕೂಡ ತುಂಬಾ ಪ್ರಮುಖವಾದಂತಹ ಬೆಲೆಗಳು, ನಮಗೆ ಪ್ರಾಬ್ಲಮ್ಸ್ ಮಾಡುವಾಗ ತುಂಬಾ ಅವಶ್ಯಕ. 1 by 4 pi epsilon naught is equal to 9 into 10 power 9 Newton meter square per Coulomb square, and epsilon naught is 8.854 into 10 power minus 12 Coulomb square per Newton per meter square. Then using this value, the Coulomb's law in SI units can be written as F is equal to 1 by 4 pi epsilon naught Q1 Q2 by R square. Now if I place the same charges in any other medium which is having permittivity epsilon, air or free space ಇದ್ದಾಗ permittivity epsilon naught ಆಗುತ್ತೆ, ಬೇರೆ ಮಾಧ್ಯಮಗಳಿಗೆ permittivity epsilon ಆಗುತ್ತೆ, then the Coulomb's law can be written as 1 by 4 pi epsilon Q1 Q2 by R square. ನಾವು ಎಲೆಕ್ಟ್ರಿಕ್ ಚಾರ್ಜಿನ ಏಕಮಾನವನ್ನು SI ಯೂನಿಟ್ ಅನ್ನು ಅಭ್ಯಾಸ ಮಾಡಿದ್ವಿ, ಕೂಲಮ್ ಅಂತ. ಆದರೆ ಯೂನಿಟ್ ಅನ್ನ ನಾವು ವ್ಯಾಖ್ಯಾನ ಮಾಡಿರಲಿಲ್ಲ. ಕೂಲಮ್ ಅನ್ನು ವ್ಯಾಖ್ಯಾನ ಮಾಡೋದು ಕೂಲಮ್ಸ್ ಲಾವನ್ನು ಬಳಸ್ಕೊಂಡು ಕೂಲಮ್ ಅನ್ನು ವ್ಯಾಖ್ಯಾನ ಮಾಡ್ತೀವಿ. ನಾವು ಏನಾದರೂ ಒಂದು ಕೂಲಮ್ ಅಷ್ಟು ಚಾರ್ಜ್ ಅನ್ನ ಅಷ್ಟೇ ಬೆಲೆಯ ಅದೇ ರೀತಿಯ ಆವೇಶನ ಇರುವಂತ ಪಾಸಿಟಿವ್ ಆವೇಶ ಇರುವಂತ ಒಂದು ಕೂಲಮ್ ಚಾರ್ಜ್ ಅನ್ನ 1 ಮೀಟರ್ ದೂರದಲ್ಲಿ ಏನಾದರೂ ಗಾಳಿ ಅಥವಾ ವ್ಯಾಕ್ಯೂಮ್ ಅಲ್ಲಿ, ಏರ್ ಆರ್ ವ್ಯಾಕ್ಯೂಮ್ ಫ್ರೀ ಸ್ಪೇಸ್ ಅಲ್ಲಿ ಇಟ್ಟಾಗ, ಐ ಆಮ್ ಪ್ಲೇಸಿಂಗ್ 1 coulomb of two charges separated by a distance of 1 meter in air or vacuum. Then what is the force of repulsion between them? ಅವುಗಳ ನಡುವೆ ಏರ್ಪಡುವಂತ ವಿಕರ್ಷಣ ಬಲ ಎಷ್ಟಿರುತ್ತೆ ಅದನ್ನ ನಾವು ಕೂಲಮ್ಸ್ ಲಾವನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡಿದ್ರೆ F is equal to 1 by 4 pi epsilon naught Q1 Q2 by R square or 9 into 10 power 9. 1 Q1 ಬೆಲೆ 1 ಆಗಿದೆ, Q2 ಬೆಲೆ 1 ಆಗಿದೆ, R ಬೆಲೆ 1 ಮೀಟರ್ ಆಗಿದೆ. ಈ ಬೆಲೆಗಳನ್ನು ಆದೇಶಿಸಿದಾಗ the force is 9 into 10 power 9 ನ್ಯೂಟನ್. ಹಾಗಿದ್ರೆ ಇದನ್ನ ಬಳಸಿಕೊಂಡು ನಾವು ಒಂದು ಕೂಲಮ್ ಅನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಬಹುದು? 1 coulomb is that charge which has been separated by 1 meter from a say similar and like charge. Positive charge 1 coulomb ಇರುವಂತ ಲೈಕ್ ಚಾರ್ಜ್ ಇಟ್ಟಾಗ, then if the force of repulsion is 9 into 10 power 9 Newton, then the charge is equal to 1 coulomb. This is the definition of 1 coulomb. ಇದನ್ನು ನಾವು ತುಂಬಾ ಇಂಪಾರ್ಟೆಂಟ್ ಪರೀಕ್ಷೆಗಳಲ್ಲಿ ಕೇಳ್ತಾರೆ. Then the representation of forces between two charges. If you are having two like charges, ಎರಡು ಲೈಕ್ ಚಾರ್ಜಸ್ ಗಳಿದ್ರೆ, ಎರಡು ಪಾಸಿಟಿವ್ ಚಾರ್ಜ್ ಗಳಾದಾಗ ಅವುಗಳ ಗುಣಲಬ್ಧ 100% ಪಾಸಿಟಿವ್ ಆಗುತ್ತೆ, ಅಂದ್ರೆ 0ಕ್ಕಿಂತ ಜಾಸ್ತಿ ಇರುತ್ತೆ, ಗ್ರೇಟರ್ ದ್ಯಾನ್ 0. ಇಫ್ ದೇ ಆರ್ ನೆಗೆಟಿವ್ ಚಾರ್ಜಸ್, ಎರಡು ನೆಗೆಟಿವ್ ಚಾರ್ಜ್ ಆದ್ರೂ ಕೂಡ ಮೈನಸ್ ಇಂಟು ಮೈನಸ್ ಪಾಸಿಟಿವ್ ಪ್ಲಸ್ ಆಗುತ್ತೆ, ಯಾವಾಗಲೂ ಕೂಡ ಗುಣಲಬ್ಧ 0ಕ್ಕಿಂತ ಹೆಚ್ಚಿರುತ್ತೆ. ಫಾರ್ ಲೈಕ್ ಚಾರ್ಜಸ್ ಪ್ರಾಡಕ್ಟ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0. ಆ ಟೈಮಲ್ಲಿ ಫೋರ್ಸಸ್ ಯಾವ ರೀತಿ ಇರುತ್ತೆ? ಇದರಿಂದ ಫೋರ್ಸಸ್ ಆರ್ ರಿಪಲ್ಸಿವ್ ಫೋರ್ಸ್. ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ.
if the charges are like charge, unlike charges ಅಂದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆದಾಗ ಗುಣಲಬ್ಧ ನೆಗೆಟಿವ್ ಆಗಿರುತ್ತೆ, ಲೆಸ್ ದ್ಯಾನ್ 0 ಆಗಿರುತ್ತೆ, then the force is a attractive force, then we represent in this manner. ಈ representation ಪರೀಕ್ಷೆಯಲ್ಲಿ ಕೇಳಿಯಾನೆ. Then let's discuss about the vector form of Coulomb's law. ಯಾಕಂದ್ರೆ ನಾವು ಕೂಲಂಬ್ಸ್ ಲಾದಲ್ಲಿ ವ್ಯಾಖ್ಯಾನ ಮಾಡ್ತಿರೋದು ಫೋರ್ಸ್ ಅನ್ನ. We have learned force is a vector quantity. Force is a vector quantity ಆಗಿರೋದ್ರಿಂದ, ಬಲ ವೆಕ್ಟರ್ ಆಗಿರೋದ್ರಿಂದ, let's discuss the vector form of Coulomb's law. ಪರೀಕ್ಷೆಗಳಲ್ಲಿ 2 ಮಾರ್ಕ್ಸಿಗೆ ಬಹಳಷ್ಟು ಬಾರಿ ಕೇಳಿರುವಂತಹ ಪ್ರಶ್ನೆ. ವಿದ್ಯಾರ್ಥಿಗಳೇ, ನನ್ನ ಹತ್ರ 2 ಚಾರ್ಜಸ್ಗಳಿದಾವೆ, Q1 ಮತ್ತೆ Q2. ಇವುಗಳು r ಅಷ್ಟು ದೂರದಲ್ಲಿ ಇಟ್ಟಿದ್ದೀನಿ. ಈ Q1 ಮತ್ತೆ Q2 ಚಾರ್ಜ್ ಎಲ್ಲಿದೆ ಅಂತ ಲೊಕೇಟ್ ಮಾಡಬೇಕು. ಎಲ್ಲಿದೆ ಅಂತ ಲೊಕೇಟ್ ಮಾಡಬೇಕಿದ್ರೆ ನನಗೆ ಪ್ರಮುಖವಾಗಿ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ಗಳು ಬೇಕು, ಆರಿಜಿನ್ ಬೇಕು. ಆ ಆರಿಜಿನ್ ಇಂದ ನಾವು Q1 ಮತ್ತೆ Q2 ಎಲ್ಲಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಗ್ರಾಫ್ ಶೀಟ್ ಅಲ್ಲಿ ಒಂದು ಪಾಯಿಂಟ್ ತೋರಿಸಿ, ಈ ಪಾಯಿಂಟ್ ಅಲ್ಲಿ Q1 ಇದೆ ಅಂದಾಗ ಆ ಪಾಯಿಂಟ್ ಎಲ್ಲಿದೆ ಅಂದಾಗ ನಾವು x1, y1 ಅಂತ ಕಾರ್ಟಿಷಿಯನ್ ಸಿಸ್ಟಮ್ ಅಲ್ಲಿ ಬರಿತೀವಿ. ಅದೇ x1 y1 ಗಳನ್ನು ನಾನು ಬಳಸ್ಕೊಂಡ್ರೆ I can write the same position, same point using a one more method what we have learnt as position vector. ವೆಕ್ಟರ್ಸ್ ಓದಿದ್ದೀವಿ ಫಸ್ಟ್ PUC ಅಲ್ಲಿ. ಪೊಸಿಷನ್ ವೆಕ್ಟಾರ್ ಅನ್ನ ಬಳಸ್ಕೊಂಡು ನಾವು Q1 ಇರುವಂತ ಜಾಗವನ್ನು ವ್ಯಾಖ್ಯಾನಿಸಬಹುದು. ನೆನಪು ಮಾಡ್ಕೊಳ್ಳಿ, r is equal to ವೆಕ್ಟಾರ್ r is equal to x I cap plus y j cap ಅಂತ ಓದಿದ್ದೀವಿ. ಆ ವೆಕ್ಟಾರ್ ಅನ್ನ ಪೊಸಿಷನ್ ವೆಕ್ಟಾರ್ ಅಂತ ಕರಿತೀವಿ. ಏನಾದ್ರು ಈ Q1 ಪಾಯಿಂಟ್ x1 y1 ಎನ್ನುವಂತ ಪಾಯಿಂಟ್ ಅಲ್ಲಿ ಇದ್ರೆ ಈ Q1 ಅನ್ನ ರೆಪ್ರೆಸೆಂಟ್ ಮಾಡುವಂತ ಪೊಸಿಷನ್ ವೆಕ್ಟಾರ್ r1 ಆಗಿದ್ರೆ ದಿಸ್ r1 ವೆಕ್ಟಾರ್ ಕ್ಯಾನ್ ಬಿ ರಿಟನ್ ಆಸ್ x1 I cap plus y1 j cap. ಇವಾಗ x1 y1 ನಮಗೆ ಬೇಡ, ಜಸ್ಟ್ ರಿಮೆಂಬರ್ ದ ಚಾರ್ಜ್ Q1 is at a position vector r1 and the charge Q2 similarly at a position vector r2 ನಲ್ಲಿದೆ. Q1 ಎಲ್ಲಿದೆ? ಪೊಸಿಷನ್ ವೆಕ್ಟರ್ r1 ಎಲ್ಲಿದೆ? Q2 ಎಲ್ಲಿದೆ? ಪೊಸಿಷನ್ ವೆಕ್ಟರ್ r2 ನಲ್ಲಿದೆ. ಎರಡು ಲೈಕ್ ಚಾರ್ಜಸ್ ಅನ್ನೋ ಕಲ್ಪನೆಯನ್ನು ಇಟ್ಕೊಂಡಾಗ ದೇ ವಿಲ್ ಎಕ್ಸ್ಪೀರಿಯನ್ಸ್ ಎ ರಿಪಲ್ಸಿವ್ ಫೋರ್ಸ್. ದ Q1 ಫಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ, Q2 ಮೇಲೆ ರಿಪಲ್ಸಿವ್ ಫೋರ್ಸ್ ಬೀಳ್ತಾ ಇದೆ. ಯಾವ್ದ್ರಿಂದ? Q1 ನಿಂದಾಗಿ. Q2 is experiencing a repulsive force. Q2 is experiencing a repulsive force due to Q1. ಈ ಫೋರ್ಸ್ ಅನ್ನು ನಾವು F21 ಅಂತ ಕರೀತಾ ಇದ್ದೀವಿ. F21 is the force on Q2 due to Q1. ಹಾಗೆ F21 ನ ಬೆಲೆ ಎಷ್ಟಿರುತ್ತೆ ಅದನ್ನ ನಾವು ಹೇಳಬೇಕಾದ್ರೆ ನಮಗೆ ಮೊದಲನೇದಾಗಿ r ವೆಕ್ಟಾರ್ ಅನ್ನ ವ್ಯಾಖ್ಯಾನ ಮಾಡ್ಕೋಬೇಕು. ಇಲ್ಲಿ ನಾವು ಇದು ವೆಕ್ಟಾರ್ಸ್ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟಾರ್ ಅಡಿಷನ್ ನಾವು ಬಳಕೆ ಮಾಡಿಕೊಂಡ್ರೆ ಅಕಾರ್ಡಿಂಗ್ ಟು ಟ್ರಯಾಂಗ್ಯುಲರ್ ಲಾ r1 ಪ್ಲಸ್ r2 ಒಂದೇ ಕಂಟಿನ್ಯೂಷನ್ ಡೈರೆಕ್ಷನ್ ನೋಡ್ತಾ ಇದೀವಿ. r1 ಪ್ಲಸ್ r ಇಸ್ ಈಕ್ವಲ್ ಟು r2 ಆಗುತ್ತೆ. r1 ಪ್ಲಸ್ r ಇಸ್ ಈಕ್ವಲ್ ಟು r2. r1 ಅನ್ನು ನಾವು ಟ್ರಾನ್ಸ್ಪೋಸ್ ಮಾಡಿದಾಗ r is equal to r2 minus r1. r2 minus r1 we are representing it as r21. Therefore the vector r can be written as r21, that is nothing but r2 minus r1. Now using this concept we can write the Coulomb's law in vector form. It can be represented as F21 force on second charge due to first charge is equal to 1 by 4 pi epsilon naught Q1 Q2 by R21 square. ಇಲ್ಲಿ R21 ಅನ್ನೋದು magnitude. It is the magnitude, that is the distance between Q1 and Q2. And R21 is the unit vector which defining the direction. Direction ಅನ್ನು ವ್ಯಾಖ್ಯಾನ ಮಾಡ್ತಾ ಇದೆ. F21 ನ ಡೈರೆಕ್ಷನ್ ಎಲ್ಲಿದೆ? Q1 ನಿಂದ Q2 ವಿನ ಕಡೆಗೆ. The direction of F21 is from Q1 to Q2. ಆ ಡೈರೆಕ್ಷನ್ ಈ ಯೂನಿಟ್ ವೆಕ್ಟರ್ R21 ರೆಪ್ರೆಸೆಂಟ್ ಮಾಡ್ತಾ ಇದೆ. R21 is a unit vector directing from Q1 to Q2. Similarly, the force on Q1 due to Q2 can be represented as R1 ಮತ್ತೆ R2 ಎರಡು ಪೊಸಿಷನ್ ವೆಕ್ಟರ್ ಆದಾಗ the force F12 force on first charge due to second charge is represented as, ಇಲ್ಲಿ ಪೊಸಿಷನ್ r ಅನ್ನ R12 ಅಂತೀವಿ. ಆದರೆ Q2 ನಿಂದ Q1 ಕಡೆಗಿರುವಂತಹ ಡೈರೆಕ್ಷನ್ R12. Then the Coulomb's law in vector form is given by F12 is equal to 1 by 4 pi epsilon naught
q1 q2 by r12 square. R12 is the distance between q1 and q2, and r12 is a unit vector which is giving the direction of the force from q2 to q1. q2 ನಿಂದ q1 ದಿಕ್ಕಿನಲ್ಲಿ ಈ ಫೋರ್ಸ್ ಬೀಳ್ತಾ ಇದೆ ಅನ್ನೋದನ್ನ ಈ ಪೊಸಿಷನ್ ಯೂನಿಟ್ ವೆಕ್ಟರ್ ನಮಗೆ ಡಿಫೈನ್ ಮಾಡುತ್ತೆ. ದಿಸ್ ಇಸ್ ದ ವೆಕ್ಟರ್ ಫಾರ್ಮ್ ಆಫ್ ಕೂಲಂಬ್ಸ್ ಲಾ. ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. Then we can observe that F21 and F12 both are having the same magnitude same ಇದೆ. But here observe the direction of the unit vector. The direction of unit vector is opposite. Direction ವಿರುದ್ಧವಾಗಿದೆ, ಆದರೆ ಸಾಂಖ್ಯಿಕ ಬೆಲೆ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. The magnitude is same but the direction is opposite. Therefore F21 is equal and opposite to F12, which satisfies the Newton's third law of mechanics, that every force is having the equal and opposite force. ಇದು ನ್ಯೂಟನ್ನ ಮೂರನೇ ನಿಯಮವನ್ನ ಸರಿದೂಗಿಸುತ್ತೆ. Now let's discuss the force between multiple charges. 2 ಚಾರ್ಜ್ ಇದ್ರೆ ಕೂಲಂಬ್ ಲಾವನ್ನು ಬಳಸ್ಕೋಬಹುದು. ಹೆಚ್ಚಿನ ಚಾರ್ಜ್ಗಳಿದ್ದಾವೆ, 3 4 5 6 ಚಾರ್ಜ್ಗಳಿದ್ರೆ, ದೆನ್ ಆ ಚಾರ್ಜ್ಗಳಿಂದ ಒಂದು ಚಾರ್ಜಿನ ಮೇಲೆ ಬೀಳ್ತಾ ಇರುವಂತಹ ಫೋರ್ಸ್ ಅನ್ನು ಕಂಡುಹಿಡಿಯೋದಕ್ಕೆ ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅನ್ನು ತಗೊಳ್ತೀವಿ. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ದ ಫೋರ್ಸ್ ಆನ್ ಎನಿ ಚಾರ್ಜ್ ಡ್ಯೂ ಟು ನಂಬರ್ ಆಫ್ ಅದರ್ ಚಾರ್ಜಸ್ ಇಸ್ ದ ವೆಕ್ಟಾರ್ ಸಮ್ ಆಫ್ all the forces on the charge. It's a vector sum. ನೆನಪು ಮಾಡ್ಕೊಳ್ಳಿ, ವೆಕ್ಟಾರ್ ಸಮ್ ಫಸ್ಟ್ PUC ಅಲ್ಲಿ ಓದಿದ್ದೀವಿ. ಲಾ ಆಫ್ ಟ್ರಯಾಂಗುಲರ್ ಲಾ ಆಫ್ ವೆಕ್ಟಾರ್ ಅಡಿಷನ್. ದೆನ್ ವೆರಿ ಇಂಪಾರ್ಟೆಂಟ್ parallelogram law of vector addition ಓದಿದ್ದೀವಿ. using that vector sum of all the forces on the charge due to other charges taken at a time, it can be written as F is equal to F12 plus F13 plus F14 so on F1n. ಇದನ್ನ ಬಳಸ್ಕೊಂಡು, ಈ ಸೂಪರ್ ಪೊಸಿಷನ್ ಬಳಸ್ಕೊಂಡು ಒಂದು ಫೋರ್ಸ್ ಅನ್ನು ಕಂಡುಹಿಡಿಯೋಣ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್. ಲೆಟ್ಸ್ ಟ್ರೈ ಟು ಒಂದು ಸ್ವಲ್ಪ ವೆಕ್ಟಾರ್ ಅಡಿಷನ್ ಅನ್ನ ನೆನಪು ಮಾಡ್ಕೊಂತ ಮುಂದೋಗೋಣ. 2 ವೆಕ್ಟಾರ್ಗಳಿದಾವೆ, ವೆಕ್ಟಾರ್ ಎ ಮತ್ತು ವೆಕ್ಟಾರ್ ಬಿ. ದೇ ಆರ್ ಮೇಕಿಂಗ್ ಅನ್ ಆಂಗಲ್ ಆಫ್ ಥೀಟಾ. ಅವುಗಳ ನಡುವೆ ಥೀಟಾ ಅಷ್ಟು ಕೋನ ಇದ್ರೆ ಅವುಗಳ ಮೊತ್ತ ಎಷ್ಟಾಗುತ್ತೆ, ವಾಟ್ ಇಸ್ ದ ಸಮ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ಅದನ್ನು ನಾವು ಕಂಡುಹಿಡಿಯೋದಕ್ಕೋಸ್ಕರ ಲಾ ಆಫ್ ಪ್ಯಾರಲೋಗ್ರಾಮ್ ಅನ್ನು ಯೂಸ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಲಾ ಆಫ್ ಪ್ಯಾರಲೋಗ್ರಾಮ್, the resultant of vector a and vector b, vector a ಮತ್ತು vector b ಗಳ ಮೊತ್ತ resultant ಏನಾಗಿರುತ್ತೆ, it is the diagonal of that parallelogram. diagonal ನಮಗೆ ಈ 2 ವೆಕ್ಟಾರ್ಗಳ ರಿಸಲ್ಟೆಂಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ along the length as well as the direction. ಹಾಗಿದ್ರೆ ಈ ರಿಸಲ್ಟೆಂಟಿನ ಬೆಲೆ ಎಷ್ಟಿರುತ್ತೆ, square root of a square plus b square plus 2ab cos theta. ನಂತರ ಇದರ ಡೈರೆಕ್ಷನ್ ಯಾವ ರೀತಿ ಇರುತ್ತೆ, ದ ಡೈರೆಕ್ಷನ್ ಈಸ್ ಅಟ್ ಅನ್ ಆಂಗಲ್ ಆಲ್ಫಾ ಫ್ರಮ್ ದ ಫಸ್ಟ್ ವೆಕ್ಟಾರ್ ಇಂದ ಆಲ್ಫಾ ಅಷ್ಟು ಕೋನದಲ್ಲಿರುತ್ತೆ. ಹಾಗೆ ಈ ಆಲ್ಫಾ, ಈ ಕೋನದ ಬೆಲೆ ಎಷ್ಟಿರುತ್ತೆ, ಡೈರೆಕ್ಷನ್ ವ್ಯಾಲ್ಯೂ, ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಇಸ್ ಗಿವನ್ ಬೈ ಆಲ್ಫಾ ಇಸ್ ಈಕ್ವಲ್ ಟು tan inverse ಆಫ್ b sin theta divided by a plus b cos theta. Now let's try to express the force due to multiple charges. Now imagine I am having 3 charges, Q1, Q2 and Q3. They are located at position, having the position vector R1, R2 and R3. Q1 R1 position vector allide, Q2 R2 position vector allide, Q3 R3 position vector allide. ಹಾಗೂ ಈ ಚಾರ್ಜ್ಗಳ ನಡುವೆ ಇರುವಂತಹ ಫೋರ್ಸ್ ಎಷ್ಟಿದೆ ನೋಡ್ತಾ ಹೋಗೋಣ. Q2 ಮತ್ತೆ Q3 ಈ 2 ಚಾರ್ಜ್ಗಳಿಂದಾಗಿ Q1 ಮೇಲೆ ಬೀಳ್ತಾ ಇರುವಂತ ಒಟ್ಟು ಫೋರ್ಸ್ ಎಷ್ಟಿದೆ ಅಂತ ನೋಡೋಣ. ಇವಾಗ Q2 ಮತ್ತು Q3 ನಿಂದ Q1 R12 ಮತ್ತೆ R13 ದೂರದಲ್ಲಿದೆ. Then the force on Q1 due to Q2, force on Q1 due to Q2 is F12. ಈ F12 ಅನ್ನು ಯಾವ ರೀತಿ ಬರೀಬಹುದು, ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ, F12 is 1/4πε0 Q1 Q2 by R12 square and R12 cap. This is the force acting on Q1 due to Q2. Similarly,
the force on Q1 due to Q3 is F13. Then from Coulomb's law, the F13 is written as 1 by 4 pi epsilon naught Q1 Q3 divided by R13 square R13 cap. ಅದೇ ರೀತಿ ಇನ್ನೊಂದಷ್ಟು ಚಾರ್ಜ್ಗಳಿಂದ ಫೋರ್ಸ್ ಬೀಳ್ತಾ ಇದ್ರೆ ಇಲ್ಲಿ ಯಾವುದೋ ಇನ್ನೊಂದು ಚಾರ್ಜ್ ಇಂದ ಇಟ್ಕೊಳ್ಳೋಣ Q4 ಅಂತ. ಆ Q4 ಇಂದ ಫೋರ್ಸ್ ಎಷ್ಟಾಗುತ್ತೆ? F14 is given by 1 by 4 pi epsilon naught Q1 Q4 divided by R14 square into R14 cap. ಅದೇ ರೀತಿ ಇಲ್ಲಿ ಯಾವುದೋ ಒಂದು n ಚಾರ್ಜ್ ಇದೆ, ಆ n ಚಾರ್ಜ್ ನಿಂದ ಬೀಳುವಂತ ಫೋರ್ಸ್ ಏನಾಗಿದೆ? F1n is equal to 1 by 4 pi epsilon naught Q1 Qn divided by R1n square into R1n cap ಆಗಿದೆ. ಹಾಗಿದ್ರೆ ಈ ಎಲ್ಲಾ ಫೋರ್ಸ್ಗಳ ಅಡಿಷನ್ ಅನ್ನ ಮಾಡಿದ್ರೆ ನಮಗೆ ಟೋಟಲ್ ಫೋರ್ಸ್ ಆನ್ ದಿಸ್ ಚಾರ್ಜ್ ಸಿಗುತ್ತೆ. ಆ ಟೋಟಲ್ ಫೋರ್ಸ್ ಕಂಡುಹಿಡಿಯೋದಕ್ಕೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಲಾ ಆಫ್ ಪ್ಯಾರಲೋಗ್ರಾಮ್. ಲಾ ಆಫ್ ಪ್ಯಾರಲೋಗ್ರಾಮ್ ಯೂಸ್ ಮಾಡಿ ನಾವು ವೆಕ್ಟಾರ್ ಅಡಿಷನ್ ಅನ್ನ ಮಾಡ್ಕೊಂಡು ಟೋಟಲ್ ಫೋರ್ಸ್ ಅನ್ನ ಕಂಡುಹಿಡಿತೀವಿ. ಲೆಟ್ಸ್ ಹ್ಯಾವ್ ದ ಟೋಟಲ್ ಫೋರ್ಸ್ ಆನ್ ದೀಸ್ ಟು ಚಾರ್ಜಸ್. The total force can be written as the vector addition of the individual forces. ಹಾಗಿದ್ರೆ ಈ ಫೋರ್ಸ್ಗಳನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ F12 is 1 by 4 pi epsilon naught Q1 Q2 by R12 square R12 cap and F13 is 1 by 4 pi epsilon naught Q1 Q3 R13 square R13 cap. Then so on. ಅದೇ ರೀತಿ ಬರೀತಾ ಹೋಗಿದ್ದೀವಿ. ಲಾಸ್ಟಿಗೆ F1n ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಈ ಎಲ್ಲ ಕ್ವಾಂಟಿಟಿಗಳಲ್ಲಿ ಸಾಮಾನ್ಯ ಅಪವರ್ತನ ಕಾಮನ್ ಫ್ಯಾಕ್ಟರ್ ಏನಿದೆ ಹೊರಗೆ ತಗೋಣ. ವಾಟ್ ಇಸ್ ದ ಕಾಮನ್ ಫ್ಯಾಕ್ಟರ್? ವಿ ಕ್ಯಾನ್ ಅಬ್ಸರ್ವ್ 1 by 4 pi epsilon naught 1 by 4 pi epsilon naught 1 by 4 pi epsilon naught along with Q1 ಇದನ್ನ ಕಾಮನ್ ಫ್ಯಾಕ್ಟರ್ ಆಗಿ ಹೊರಗೆ ತಗೋಣ. ಕಾಮನ್ ಫ್ಯಾಕ್ಟರ್ Q1 4 pi epsilon naught ಹೊರಗೆ ತಗೊಂಡ್ರೆ ವಿ ಲೆಫ್ಟ್ ವಿತ್ Q2 by R12 square R12 cap Q3 by R13 square R13 cap so on Qn by R1n square R1n cap ನಮಗೆ ಸಿಕ್ಕಂತು. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ಇದು ಒಂದು ಶ್ರೇಣಿಯನ್ನ ಒಂದು ಸೀರೀಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಶ್ರೇಣಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ನಾವು ಸಿಗ್ಮಾ ನೊಟೇಷನ್ ಮೂಲಕ ರೆಪ್ರೆಸೆಂಟ್ ಮಾಡಿದಾಗ ದ ವ್ಯಾಲ್ಯೂ ವಿಲ್ ಬಿ ಐ ಆಮ್ ಯೂಸಿಂಗ್ ಟು ರೆಪ್ರೆಸೆಂಟ್ ದಿಸ್ ಸೀರೀಸ್ ಯೂಸಿಂಗ್ ಸಿಗ್ಮಾ ನೊಟೇಷನ್. ಕಂಟಿನ್ಯೂಸ್ ಡಿಸ್ಕ್ರೀಟ್ ಅಡಿಷನ್ ಇದೆ ಇಲ್ಲಿ. Q3 Q2 Q3 Q4 Q5 Qn ಈ ರೀತಿ ಡಿಸ್ಕ್ರೀಟ್ ಅಡಿಷನ್ ಇರೋದ್ರಿಂದ ಐ ಆಮ್ ಟೇಕಿಂಗ್ ಸಿಗ್ಮಾ ನೊಟೇಷನ್. ಕಂಟಿನ್ಯೂಸ್ ಅಡಿಷನ್ ಇರ್ತಿದ್ರೆ ಇಂಟಗ್ರೇಷನ್ ನ ಯೂಸ್ ಮಾಡ್ತಾ ಇದ್ವಿ. therefore F is equal to Q1 by 4 pi epsilon naught into ಈ ಸೀರೀಸ್ ಅನ್ನ ಸಿಗ್ಮಾ ನೊಟೇಷನ್ ರೆಪ್ರೆಸೆಂಟ್ ಮಾಡಿದ್ವಿ. ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸೀರೀಸ್? Q2 ನಿಂದ ಸ್ಟಾರ್ಟ್ ಆಗಿ n ಅಲ್ಲಿ ಮುಗಿತಾ ಇದೆ. therefore the sigma addition, the summation from 2 to n of Qi by R1i square into R1i cap. This is the net force acting on the charge Q1 due to the charges Q2 Q3 Q4 Q5 and so on. Q1 ಚಾರ್ಜ್ಗಳಿದ್ರು ಕೂಡ ನಾವು ವೆಕ್ಟಾರ್ ಸಮ್ ಅನ್ನು ಯೂಸ್ ಮಾಡಿಕೊಂಡು ನಾವು ನೆಟ್ ಫೋರ್ಸ್ ಅನ್ನು ಕಂಡುಹಿಡಿತೀವಿ. ಓಕೆ, ಈ ಒಂದು ಮೆಥಡ್ ಅನ್ನ ನಾವು ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡುವಾಗ ಯೂಸ್ ಮಾಡ್ಕೊಳ್ತೀವಿ. ತುಂಬ ಪ್ರಮುಖವಾದಂಥ ವಿಧಾನ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಕೂಲಂಬ್ಸ್ ಲಾವನ್ನು ಅಭ್ಯಾಸ ಮಾಡಿದ್ವಿ. ಇನ್ನು ಈ ಪಾಠದ ಉಳಿದ ಭಾಗವನ್ನು ಮುಂದಿನ ಸೆಷನ್ನಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ.